ಏನಂತಂದ್ರ ಆಕಿ ಕುಳ್ಳಕದ ಅಂತ, ಆಕಿ ದಪ್ಪಗದ ಅಂತ, ಆಕಿ ಕರ್ರಗದ ಅಂತ. ಸೊ ಅದ್ರ ಸಲುವಾಗಿ ಆಕಿ ಬ್ಯಾಡ್ ಅಂತ ಈ ತರ ಇವ್ರ ಕಮೆಂಟ್ರಿ ಹಾಕಿದ್ರೆ, ಇವ್ರ ಖುದ್ದಾಮ್ ಇವ್ರ ಗಂಡ್ಮಗ ಯಾರದಲ್ಲ ಅವನು ಕುಳ್ಳಕದಾನ, ಅವನು ದಪ್ಪಗದಾನ, ಆದ್ರೂ ಆಕಿ ಬಂದಾಳ. ಇದು ಜೆಂಡರ್ ಡಿಸ್ಕ್ರಿಮಿನೇಷನ್ ಯಾಕೆ? ಅದ್ರಲ್ಲಿ ಲೈಕ್ ಸೀರಿಯಸ್ಲಿ ಸೋ ಮಚ್ ನೆಗೆಟಿವ್ ಇನ್ ಆಲ್ ಆಫ್ ಅ ಸಡನ್ ದಟ್ ಯಾರಿಗಿದ್ರು ಅದು ಫೀಲಿಂಗ್ ಬರ್ತದೆ ದಟ್ ಶಾಯದ್ ನನ್ನಲ್ಲೇ ಏನೋ ಮಿಸ್ಟೇಕ್ ಇರ್ಬೋದೇನೋ ಅಂತ ಹುಡುಗಿಗೆ ಅನಿಸ್ತಿರ್ಬೋದು. ಈ ತರ ನೆಗೆಟಿವ್ ಪ್ರಾಸ್ಪೆಕ್ಟ್ಸ್ ನಾವು ಕಂಟಿನ್ಯೂ ಮಾಡಬಾರ್ದು, ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಗ್ರೂಮ್ಸ್ ಫ್ಯಾಮಿಲಿ. ನಂದು ರೀಸೆಂಟ್ ಆಗಿ ಒಂದು ಫ್ರೆಂಡ್ ಈಗ ಗಂಡ್ ನೋಡಕ್ ಹೋಗಿರ್ತಾರಲ್ಲ, ಹಂಗ ಗಂಡ್ ನೋಡಕ್ ಹೋಗೋಣ. ಮಶ್ಕೀರಿ ಏನಂದ್ರ 3 ಸತಿ ಅವ್ರನ್ನ ಕರೆದಾರ ಗಂಡ್ನವ್ರಿಗೆ, 3 ಸತಿನೂ ಅವ್ರ ಟೈಮ್ ತಕ್ಕನಾಗ ಬಂದಿಲ್ಲ. 3 ಸತಿ ಇಂಡೀಡ್ ಫಸ್ಟ್ ಟೈಮ್ 7 ಗಂಟೆ ಬರ್ರಿ ಅಂತಂದ್ರು, ಇವ್ರು 7 ಗಂಟೆ ಬರಕಾಗಲ್ಲ, ನಾವು 10 ಗಂಟೆ ಬರ್ತೀವಿ ಅಂತಂದ್ರು. 10 ಗಂಟೆ ಬರ್ರಿ ಅಂತಂದ್ರು, ಈಗ 10 ಗಂಟೆ ಬರಕಾಗಲ್ಲ. ಅದಾದ್ಮೇಲೆ ಇವ್ರಂದ್ರು ಇಲ್ಲ ನಾವು ಸಂಜೆ 5 ಗಂಟೆ ಬರ್ತೀವಿ. 5 ಗಂಟೆ ನಾವು ಬರಕಾಗಲ್ರಿ, ಸಾರಿ ನಮ್ದು ಪೆಟ್ರೋಲ್ ಏನೋ ಇದು ಅದು XYZ ರೀಸನ್ಸ್ ಎಲ್ಲ ಬರಕಾಗಲ್ಲ ಅಂತ. ಇಷ್ಟೆಲ್ಲ ಆದ್ಮೇಲೆ ನೆಕ್ಸ್ಟ್ ದಿನ ಬಂದ್ರು. ಓಕೆ ಫೈನ್, 3 ಸತಿ ತಪ್ಪು ಮಾಡಿದ್ರೆ ಆದ್ರೂ ಇರ್ಲಿ ಬಿಡ ಅಂದ್ಬಿಟ್ರು. ಇದಾದ್ಮೇಲೆ ಈ ಬರುದ್ ಬಂದ್ಬಿಟ್ಟ ಇಷ್ಟೆಲ್ಲ ಆದ್ಮೇಲೆ ಹುಡ್ಗಿನ್ ನೋಡಿ ಅಂಡ್ ವಾಟ್ ವಾಸ್ ದರ್ ಆಕ್ಚುಯಲ್ ರೆಸ್ಪಾನ್ಸ್ ಬ್ರೋಕರ್ಗೆ ಹೋಗ್ಬಿಟ್ಟು ಏನಂತಾರ, ನಮ್ ಹುಡುಗಿ ಇಷ್ಟ ಆಗಿಲ್ರಿ, ಓಕೆ ಲೆಟ್ ಇಟ್ ಬಿ ಸಮಥಿಂಗ್ ಪೊಲೈಟ್, ನಮಗೆ ಈ ವರ ಬ್ಯಾಡ್ರಿ, ನಾವು ಬೇರೆದ್ ನೋಡಾತೀವಿ ಅಂತ ಅಂದಿದ್ರು ಅಕ್ಕಿಗೆ ಫಾರ್ ಬೆಟರ್ ಅನಿಸ್ತಿತ್ತು. ಬಟ್ ಅಕ್ಕಿನ ಬಗ್ಗೆ ಇವರು ಕೈಂಡ್ ಆಫ್ ಕಮೆಂಟ್ರಿ ಕೊಟ್ಟಾರ ವಿಚ್ ಇಸ್ ನಾಟ್ ರೈಟ್ ಅಂಡ್ ಐ ಕಂಪ್ಲೀಟ್ಲಿ ನಾಟ್ ಅಗ್ರಿ ವಿತ್ ಇಟ್.